ಎಲ್ಲ ಸರ್ಕಾರಗಳಲ್ಲೂ ಇಂದಿನಿಂದ ಫೋನ್ ಟ್ಯಾಪಿಂಗ್ ನಡ್ಕೊಂಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಎಲ್ಲ ಸರ್ಕಾರದಲ್ಲೂ ನಡೆದಿದೆ. ಸಿದ್ದರಾಮಯ್ಯನವ್ರು ನಾನು ಮಾಡ್ತಾಯಿಲ್ಲ, ನಾನು ಪತಿವ್ರತೆ ಅಂತ ಹೇಳ್ಕೋಬೋದು. ನನಗೆ ಗೊತ್ತಿದೆ, ನಾನು 2 ಬಾರಿ ಮುಖ್ಯಮಂತ್ರಿ ಆದವನು. ನಮ್ಮ ಮಟ್ಟದಲ್ಲಿ ಅದು ನಾವು ಮಾಡದೇ ಇದ್ದರು, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಮಾಡದೇ ಇದ್ದರು. ಇಂಟೆಲಿಜೆನ್ಸ್ ಅಂತ ಒಂದು ಮುಖ್ಯಮಂತ್ರಿ ಕಚೇರಿಲಿ ಇಟ್ಕೊಂಡಿಲ್ವ ಅವರ ಸುಪರ್ದಿ ಒಳಗೆ, ಆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಸರ್ಕಾರಗಳಲ್ಲಿ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಇವ್ರ ಸರ್ಕಾರದಲ್ಲಿ ಈಗಲೂ ನಡೀತಿದೆ. ಇದು ಕೇವಲ ಈ ಕುರ್ಚಿಗೋಸ್ಕರವಾಗಿ ಇದು ಇಂಟೆಲಿಜೆನ್ಸಲ್ಲಿ ನೀವು ಫೋನ್ ಕದ್ದಾಲಿಕೆ ಮಾಡ್ತಿರೋದಲ್ಲ. ಹಲವಾರು ವಿಷಯಗಳು ರಾಜ್ಯದಲ್ಲಿ ನಡೆಯತಕ್ಕಂಥ ಹಲವಾರು ಪ್ರಕರಣಗಳ ಬಗ್ಗೆ ಮಾಹಿತಿಗಳನ್ನು ಪಡೀಲಿಕ್ಕೆ ಪರ್ಮಿಷನ್ ತಗೊಂಡೆ ಕೆಲವು ವಿಷಯಗಳಲ್ಲಿ, ಪ್ರಕರಣಗಳಲ್ಲಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಎಲ್ಲ ಸರ್ಕಾರದಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಅನ್ನೋದು ಸಹಜ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ 2019ರಲ್ಲಿ ಮೈತ್ರಿ ಸರ್ಕಾರ ಇದ್ದಂಥ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆಗಲೂ ಕೂಡ ಫೋನ್ ಟ್ಯಾಪಿಂಗ್ ಆಗಿತ್ತಾ? ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿರೋದು. ಇದಕ್ಕೆ ಕುಮಾರಸ್ವಾಮಿ ಅವರೇ ಉತ್ತರವನ್ನು ಕೊಡಬೇಕಾಗತ್ತೆ. ಮತ್ತೊಂದು ಕಡೆ ಈ ಫೋನ್ ಟ್ಯಾಪಿಂಗ್ ಅನ್ನೋದಿದೆಯಲ್ಲ, ಇದು ಈಗಿನ ಒಂದಷ್ಟು ವಿಚಾರಗಳಲ್ಲ, ಇದು ಹಳೆ ಭೂತ. ಇದು ಮತ್ತೆ ಮತ್ತೆ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಮತ್ತೆ ಮತ್ತೆ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ. ಪ್ರಶ್ನೆ ಮಾಡ್ತಾನೆ ಹೋಗ್ತಾರೆ, ನಮ್ಮ ಫೋನ್ ಕೂಡ ಟ್ಯಾಪಿಂಗ್ ಆಗಿದೆ ಅಂತ ಹೇಳಿ ಮತ್ತೆ ಮತ್ತೆ ಎತ್ತುತ್ತಾನೆ ಇರ್ತಾರೆ. 1988ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ ಅದು. ಆಗ ವಿರೋಧ ಪಕ್ಷದ ನಾಯಕರ ಫೋನ್ ಟ್ಯಾಪಿಂಗನ್ನು ಮಾಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಆರೋಪವನ್ನು ಹೊದಿಸ್ತಾರೆ. ಆರೋಪ ಸಾಬೀತಾದ ಮೇಲೆ ಅವರು ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗ ಕೂಡ ಬರುತ್ತೆ. ಅದಾದ ಬಳಿಕ 2019ರಲ್ಲಿ ನಾನೇನೀಗ ಆಲ್ರೆಡಿ ಹೇಳಿದೆ, ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅಂತ. ಆ ಟೈಮ್ನಲ್ಲೂ ಕೂಡ ಈ ಫೋನ್ ಟ್ಯಾಪಿಂಗ್ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದು CBIಗೂ ಕೂಡ ಹೋಗುತ್ತೆ, ತನಿಖೆ ನಡೀತಾ ಇರುತ್ತೆ. ಬಟ್ ಅಟ್ ದಿ ಎಂಡ್ ಲಾಜಿಕ್ ಏನಾಯಿತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಪ್ರತಿ ಬಾರಿಯೂ ಕೂಡ ಫೋನ್ ಟ್ಯಾಪಿಂಗ್ ಆದಾಗ ಅದು ತನಿಖೆಗೆ ಹೋಗುತ್ತೆ. ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾರು ಇದರ ಮುಂದಾಳತ್ವವನ್ನು ವಹಿಸಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಸೈಡಿಗಿಡೋಣ. ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಈಗ ಸದ್ಯ ರಾಜ್ಯವನ್ನು ಒಂದು ರೀತಿ ಮತ್ತೆ ಬೆಚ್ಚಿ ಬೀಳಿಸಿದೆ. ಫೋನ್ ಟ್ಯಾಪಿಂಗ್ ಅನ್ನೋದು ಎಲ್ಲ ಸರ್ಕಾರಗಳಲ್ಲೂ ಕೂಡ ಸಹಜ ಅಂತ ಹೇಳಿದ್ದಾರೆ. ಇದರ ಹಿಂದಿರುವಂಥ ಸತ್ಯ ಏನು ಅನ್ನೋದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡಬೇಕು. ಮಾತನ್ನು ಹೇಳಿರೋದು ಒಂದು ರೀತಿಯಲ್ಲಿ ತಾವು ಕೂಡ ತಮ್ಮ ಸರ್ಕಾರದಲ್ಲಿ ಮಾಡಿದ್ವಿ, ಅದಕ್ಕೆ ಒಂದು ಟೀಮ್ ರೆಡಿಯಾಗಿತ್ತು, ಆ ಟೀಮ್ಗಳು ಸಹಕಾರ ಕೊಡುತ್ತವೆ ಸರ್ಕಾರಕ್ಕೆ, ಆ ಟೀಮ್ಗಳು ಮಾಡ್ತಾರೆ, ಇಂಟೆಲಿಜೆನ್ಸ್ ಟೀಮ್ ಕೂತ್ಕೊಂಡು ಇದರ ಫೋನ್ ಟ್ಯಾಪಿಂಗನ್ನು ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬ ನಾಗರಿಕನಿಗೂ, ಅದು ರಾಜಕಾರಣಿ ಆಗಿರಲಿ ಅಥವಾ ಕಾಮನ್ ಮ್ಯಾನ್ ಆಗಿರಲಿ, ಎಲ್ಲರಿಗೂ ಕೂಡ ಒಂದು ಪ್ರೈವಸಿ ಅಂತ ಇರುತ್ತೆ. ಆ ಪ್ರೈವಸಿಗೆ ಏನಾದರೂ ಧಕ್ಕೆ ತರ್ತಾ ಇದ್ದಾರಾ ಅನ್ನುವಂಥ ಅಂಶ. ಇನ್ನೊಂದೇನೆಂದರೆ, ಈ ಕುಮಾರಸ್ವಾಮಿ ಅವರು ಹೀಗೆ ಹೇಳೋ ಮೂಲಕ ನಾನೊಬ್ಬರೇ ಮಾಡಿಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಸಂದೇಶವನ್ನು ಕೊಡ್ತಿದ್ದಾರಾ, ಅಥವಾ ಈಗಿನ ಸರ್ಕಾರವನ್ನು ಇವರು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಇನ್ನೊಂದು, ಸರ್ಕಾರಗಳು ಬರ್ತವೆ ಹೋಗುತ್ತವೆ. ಈಗ ಕಾಂಗ್ರೆಸ್ ಇದೆ, ನೆಕ್ಸ್ಟ್ 2028ಅಲ್ಲಿ BJP ಬರ್ಬೋದು, ಅಥವಾ JDS ಅಲಯನ್ಸಲ್ಲಿ ಬರ್ಬೋದು, ಅಥವಾ JDSఏ ಬರ್ಬೋದು, ಗೊತ್ತಿಲ್ಲ. ಆದರೆ ಈ ಫೋನ್ ಟ್ಯಾಪ್ ಮಾಡೋದಿದೆಯಲ್ಲ, ಇದು ಅಧಿಕಾರಿಗಳು. ಕುಮಾರಸ್ವಾಮಿ ಅವರ ಮಾತೇನೆಂದರೆ, ವ್ಯವಸ್ಥೆಯಲ್ಲಿ ಫೋನ್ ಟ್ಯಾಪಿಂಗ್ ಅನ್ನೋದು ಒಂದು ಭಾಗ ಆಗೋಗಿದೆಯಾ ಅನ್ನುವಂಥ ಪ್ರಶ್ನೆ. ಯಾವುದೇ ಸರ್ಕಾರ ಬಂದರೂ ಅಧಿಕಾರಿಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಇನ್ನು ರಾಜಕಾರಣಿಗಳ ಫೋನ್ ಟ್ಯಾಪ್ ಆದರೆ ಅವರಿಗೆ ರಾಜಕೀಯ ಲಾಭ ನಷ್ಟ ಇರ್ಬೋದು, ಆದರೆ ಸಾಮಾನ್ಯ ಜನರ ಖಾಸಗಿತನಕ್ಕೆ ಬೆಲೆ ಇಲ್ವಾ? ಸಂವಿಧಾನ ಕೊಟ್ಟಿರುವಂಥ ರೈಟ್ ಟು ಪ್ರೈವಸಿ ಕೇವಲ ಪುಸ್ತಕಕ್ಕೆ ಸೀಮಿತಾನ ಅನ್ನುವಂಥ ಅಂಶ ಕೂಡ ಎದ್ದೇಳುತ್ತೆ. ಇಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿರೋಧವನ್ನು ಒಡ್ಡಿದ್ದಾರೆ. ನೀವು ಕೂಡ ಒಪ್ಕೊಂಡಿದ್ದೀರಾ ಅನ್ನುವಂಥ ಮಾತನ್ನು ಹೇಳ್ಬೋದು. ಹಾಗೆ ಕುಮಾರಸ್ವಾಮಿ ಅವರು ಇಂಡೈರೆಕ್ಟಾಗಿ ಅದನ್ನು ಒಪ್ಕೊಂಡಿರ್ಬೋದು. ಆದರೆ ಪ್ರಶ್ನೆ ಇದಲ್ಲ, ಈ ಫೋನ್ ಟ್ಯಾಪಿಂಗ್ ಅನ್ನುವಂಥ ಭೂತ ಯಾವಾಗ ನಿಲ್ಲುತ್ತೆ? ತನಿಖೆಗಳು ಸರಿಯಾಗಿ ಯಾವಾಗ ನಡೆಯುತ್ತೆ? ಅದರ ವರದಿಗಳು ಯಾವಾಗ ಬರುತ್ತೆ? ಆದರೆ ಯಾರೊಬ್ಬರೂ ಕೂಡ ಇಲ್ಲಿವರೆಗೂ ಇದರ ಬಗ್ಗೆ ಶಿಕ್ಷೆ ಆದಂಥ ಉದಾಹರಣೆಯೇ ಇಲ್ಲ. ಇನ್ನು ಈ ಫೋನ್ ಟ್ಯಾಪಿಂಗ್ ಅನ್ನೋದು ಕುಮಾರಸ್ವಾಮಿ ಅವರು ಹೇಳೋ ಹಾಗೆ ರಾಜಕೀಯವಾಗಿ ಸಹಜ ಅಂತ ಇರ್ಬೋದು, ಆದರೆ ಪ್ರಜಾಪ್ರಭುತ್ವಕ್ಕೆ ಇದು ಸಹಜ ಅನಿಸ್ಕೊಳ್ಳೋದಿಲ್ಲ. ಕುಮಾರಸ್ವಾಮಿಯವರ ಪ್ರಕಾರ ಈ ಹೇಳಿಕೆ ಸರಿನಾ? ಫೋನ್ ಟ್ಯಾಪಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದೆಲ್ಲದರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.